ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಆರೋಪಿಯನ್ನ ಸಿಬಿಐ ವಶಕ್ಕೆ ಪಡೆದಿದೆ. ಶುಭಂ ಕೈರ್ನರ್ ಅಂತ ಹೇಳಿ ಆರೋಪಿ, ಆತನನ್ನು ವಶಕ್ಕೆ ಪಡೆಯಲಾಗಿದೆ. ಶುಭಂ ವಿರುದ್ಧ ಎಫ್ಐಆರ್ ದಾಖಲು ಮಾಡಲಾಗಿದೆ ಸಿಬಿಐನಿಂದ. ಬಿಎಂಎಸ್ ವಿದ್ಯಾರ್ಥಿ ಶುಭಂ ಕೈರ್ನರ್ ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ತನಿಖೆ ವೇಳೆ ಸ್ಫೋಟಕ ಮಾಹಿತಿ ಕೂಡ ಬಹಿರಂಗವಾಗಿದೆ. ಗೆಸ್ ಪೇಪರ್, ಪುಣೆ ಮೂಲದ ವ್ಯಕ್ತಿ, ಅದು ಗೆಸ್ ಪೇಪರ್ ಅಂತ ಹೇಳಲಾಗ್ತಿತ್ತು. ಯಾವ್ಯಾವ ಬರಬಹುದು ಅನ್ನುವ ನಿರೀಕ್ಷೆಯೊಂದಿಗೆ ಆ ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡಲಾಗಿತ್ತು. ಹರಿಯಾಣ ಮೂಲದ ವ್ಯಕ್ತಿಗೆ ಮಾರಾಟ ಮಾಡಲಾಯಿತು. 10 ಲಕ್ಷಕ್ಕೆ ಪ್ರಶ್ನೆ ಪತ್ರಿಕೆ ಖರೀದಿ ಮಾಡಿದ್ರು ಶುಭಂ. 15 ಲಕ್ಷಕ್ಕೆ ಪ್ರಶ್ನೆ ಪತ್ರಿಕೆಯನ್ನು ಆಕೆ ಮಾರಿದ್ಲು ಅನ್ನೋದು ಗೊತ್ತಾಗುತ್ತೆ. ನೋಡಿ, ನಿಜಕ್ಕೂ ಕೂಡ ಇದು ವಿಚಿತ್ರ ರೀತಿಯ ಘಟನೆ. ಇದು ಕಷ್ಟಪಟ್ಟು ಓದಿ ಬರೆದು ಪಾಸಾಗುವಂಥ ವಿದ್ಯಾರ್ಥಿಗಳದ್ದೇ ಬೇರೆ. ಆದರೆ ಇಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಈ ಕಳ್ಳ ಮಾರ್ಗದಲ್ಲಿ ಖರೀದಿಸಿ ಪ್ರಶ್ನೆ ಪತ್ರಿಕೆಯನ್ನು ಪಡೆದು ಪರೀಕ್ಷೆ ಬರೆದು ವಿದ್ಯಾರ್ಥಿಗಳು ತೇರ್ಗಡೆಯಾಗಿ ಅಕ್ರಮವಾಗಿ ಸೀಟು ಗಳಿಸುವುದು ನಿಜಕ್ಕೂ ಕೂಡ ಇದು ಆಕ್ರೋಶಕ್ಕೆ ಕಾರಣವಾದಂಥ ಘಟನೆ. ಈಗ ಪ್ರಮುಖ ಆರೋಪಿಯನ್ನು ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ತನಿಖೆ ಚುರುಕುಗೊಳ್ತಾ ಇದೆ. ಪ್ರಶ್ನೆ ಪತ್ರಿಕೆ ಸೋರಿಕೆಯ ಬುಡಕ್ಕೆ ಕೈ ಹಾಕಿದ್ದಾರೆ ಪೊಲೀಸರು. ರಾಜಸ್ಥಾನದಲ್ಲಿ ಸಿದ್ಧವಾಗಿದೆ ಆರೋಪಿಗಳ ಪಟ್ಟಿ. ಪ್ರಕರಣದಲ್ಲಿ 100ಕ್ಕೂ ಹೆಚ್ಚು ಆರೋಪಿಗಳು ಭಾಗಿಯಾಗಿದ್ದಾರೆ ಎನ್ನುವ ಶಂಕೆ ಇದೆ. 15 MBBS ಕೌನ್ಸಿಲರ್ಗಳು ಕೂಡ ಭಾಗಿಯಾಗಿರುವಂಥ ಶಂಕೆ ಇದೆ. ವೈದ್ಯರು, MBBS ವಿದ್ಯಾರ್ಥಿಗಳು, ಪೋಷಕರು ಕೂಡ ಭಾಗಿಯಾಗಿದ್ದಾರೆ.